ಚಿಕ್ಕಮಗಳೂರಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲದೆ ರೈತರು ಪರದಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ 4 ಲಕ್ಷ ರೈತಾಪಿ ವರ್ಗವಿದ್ರೂ 5 ಎಪಿಎಂಸಿ ಮಾರುಕಟ್ಟೆಗಳು ಇದೆ. ಆದರೂ ಶೀತಲ ಶೇಖರಣಾ ಘಟಕ ಇಲ್ಲ ಅಂತ ಅನ್ನದಾತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಚಿಕ್ಕಮಗಳೂರಿನಿಂದ ಉತ್ತರ ಪ್ರದೇಶ, ಬಿಹಾರ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ತರಕಾರಿ ಸರಬರಾಜು ಮಾಡಲಾಗುತ್ತೆ. ಆದರೂ ಕೋಲ್ಡ್ ಸ್ಟೋರೇಜ್ ಇಲ್ಲ. ಅದಕ್ಕೆ ಪ್ರಮುಖ ಕಾರಣವೇ ಜಿಲ್ಲಾಡಳಿತದ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಅನ್ನದಾತರು ಆರೋಪಿಸಿದ್ದಾರೆ. ಚಿತ್ರದುರ್ಗದ ಜೆಎನ್ ಕೋಟೆ ಬಳಿ 40 ಎಕರೆಯಲ್ಲಿ ಕೋಳಿ ಫಾರಂ ನಿರ್ಮಾಣಕ್ಕೆ ಆಂಧ್ರ ಉದ್ಯಮಿ ಸಿದ್ಧತೆ ನಡೆಸಿದ್ದಾರೆ. ಇದರಿಂದ ಸಿಡಿದೆದ್ದ ಜೆಎನ್ ಕೋಟೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಾಣ ಬಿಡ್ತೀವಿ, ಕೋಳಿ ಫಾರಂ ಮಾಡೋದಕ್ಕೆ ಬಿಡಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋಳಿ ಫಾರಂ ಆದ್ರೆ ಜನರು ಜೀವನ ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಕೋಳಿ ಫಾರಂ ಕೆಲಸಕ್ಕೆ ಬಿಹಾರ, ರಾಜಸ್ಥಾನ, ಆಂಧ್ರ ಮೂಲದ ಕಾರ್ಮಿಕರೇ ಹೆಚ್ಚು ಬರ್ತಾರೆ. ಹೊರ ರಾಜ್ಯದವರಿಂದ ಗ್ರಾಮಕ್ಕೆ ಸಮಸ್ಯೆ ಆಗಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲಾಡಳಿತ ಕೋಳಿ ಫಾರಂಗೆ ಆಂಧ್ರ ಅನುಮತಿ ಕೊಡದಂತೆ ಆಗ್ರಹಿಸಿದ್ದಾರೆ. ರಾಯಚೂರಲ್ಲಿ ವಿದ್ಯುತ್ ಉತ್ಪಾದನೆಯ 4 ಘಟಕಗಳು ಕೆಟ್ಟು ನಿಂತಿದೆ. ಚಾಲ್ತಿಯಲ್ಲಿರುವ 4 ಘಟಕಗಳಿಂದಲೇ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇದ್ದು ಬೆಂಕಿ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಹೊಸ ಘಟಕಗಳ ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಆದರೆ ಸರ್ಕಾರ ಮಾತ್ರ ಹೊಸ ವಿದ್ಯುತ್ ಘಟಕ ನಿರ್ಮಾಣಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಸದ್ಯ ಹೆಚ್ಚಿನ ವಿದ್ಯುತ್ ಉತ್ಪಾದನೆಗೆ ಯತ್ನಿಸಿದರೆ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಉತ್ಪಾದನೆಗಾಗಿ ಆರ್ಟಿಪಿಎಸ್ ನಾನಾ ಕಸರತ್ತು ನಡೆಸ್ತಾ ಇದೆ. ಸದ್ಯ 210 ಮೆಗಾವ್ಯಾಟ್ ಸಾಮರ್ಥ್ಯದ 5ನೇ ಘಟಕದಲ್ಲಿ 106 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ. 6ನೇ ಘಟಕದಲ್ಲಿ 136 ಮೆಗಾವ್ಯಾಟ್, 7ನೇ ಘಟಕದಲ್ಲಿ 172 ಮೆಗಾವ್ಯಾಟ್, 8ನೇ ಘಟಕದಲ್ಲಿ 158 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆ ಮಾಡಲಾಗ್ತಾ ಇದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ವಕ್ಫ್ ಹೆಸರಿನಲ್ಲಿ ಜನರನ್ನ ಒಡಿತಾ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ. ಅಲ್ಲದೆ ಸಂಘ ಪರಿವಾರ ಸಮಾಜವನ್ನ ಒಡೆಯುವ ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಒಡೆಯುವುದರಲ್ಲಿ ನಂಬಿಕೆ ಇರಿಸಿದೆ ಅಂತ ದೂಷಿಸಿದ್ದಾರೆ. ಪಕ್ಷದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಖರ್ಗೆ, ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ಜನರ ಒಳಿತಿನ ಬಗ್ಗೆ ಯೋಚನೆಯೂ ಇಲ್ಲ. ಅವರು ಕೇವಲ ಜನರನ್ನ ವಿಭಜಿಸೋದ್ರಲ್ಲೇ ಇರ್ತಾರೆ. ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯೂ ಕೂಡ ಜನರ ನಡುವೆ ಒಡಕು ತರುವ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಚು ಅಂತ ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.